ಇಡೀ ದೇಶಕ್ಕೆ ಇವತ್ತು ಅನ್ನ ಆಗ್ತಾ ಇರ್ತಕ್ಕಂಥ ಯಾವ್ದಾದ್ರು ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕ, ಕನ್ನಡ ಅಂತೇಳಿ ನಾವು ಬಹಳ ಇದೆ ತಪ್ಪು ಹೇಳ್ಕೋಬಹುದು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವೆಲ್ಲ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತು ಇಡೀ ದೇಶದಲ್ಲಿ GST ಇರ್ಬೋದು, GDP ಇರ್ಬೋದು, ನಂಬರ್ 1 ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾರು ಅಂದ್ರೆ ಅದು ಕನ್ನಡಿಗರು. ನಾವು ಕಟ್ತಾ ಇರ್ತಕ್ಕಂಥ ಟ್ಯಾಕ್ಸ್, ನಾವು ಬಳಕೆ ಮಾಡ್ತಾ ಇರ್ತಕ್ಕಂತಹ ಪರ್ಚೇಸಿಂಗ್ ಕೆಪಾಸಿಟಿ ಇದೆಯಲ್ಲ, ಅದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇನ್ನು ಅನೇಕ ಕಡೆ ಹೇಳ್ತೀನಿ, ನಾನು ದೇಶದ ಮೂಲೆ ಮೂಲೆಗಳಲ್ಲಿ ಓಡಾಡಿದ್ದೀನಿ. ಬಹುಶಃ 30 ರಾಜ್ಯಗಳಲ್ಲೂ ಸಹ ನಾನು ಪ್ರಯಾಣ ಮಾಡಿದ್ದೀನಿ. ಆದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ಸ್ವರ್ಗದಲ್ಲಿದ್ದೀನಿ ಅಂತ. ಬೇರೆ ರಾಜ್ಯಗಳಿಗೆ ಹೋಗಿ ಬಂದ ತಕ್ಷಣ ನಾನು ಎಲ್ಲಿಂದ ವಾಪಸ್ ಬಂದೆ, ನಾನು ಸ್ವರ್ಗಕ್ಕೆ ಬಂದೆ ಅಂತ ವಾಪಸ್ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂದ್ರೆ ನಾನು ಸ್ವರ್ಗದಲ್ಲಿ ಇದ್ದೀನಿ ಅಂತ. ನಮ್ಗೆ ಸ್ವರ್ಗದ ಕಲ್ಪನೆಯೇ ಗೊತ್ತಿಲ್ಲ. ಸ್ವರ್ಗ ಹೆಂಗಿದೆ ಏನು ಅಂತೇಳಿ ಯಾರು ಹೋಗಿ ನೋಡ್ಕೊಂಡ್ ಬಂದವರಲ್ಲ, ಆದ್ರೆ ಅದಕ್ಕೊಂದು ಭಾವನೆ ಹುಟ್ಟಾಕಿದ್ದಾರೆ, ಸ್ವರ್ಗ ಅಂದ್ರೆ ಈ ರೀತಿ ಇರ್ತದೆ ಅಂತ. ಅದನ್ನೇ ನಾನು ಅಕ್ಷರಶಃ ಅನುಭವಿಸ್ತಾ ಇದ್ದೀವಿ. ಅಂದ್ರೆ ನಾವು ಬೆಂಗಳೂರಿನ ವಾಸಿಗಳು, ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು, ಸ್ವರ್ಗಕ್ಕೂ ಮತ್ತು ಬೇರೆ ಇದಕ್ಕೂ ವ್ಯತ್ಯಾಸ ಕಾಣದೇ ಇರ್ತಕ್ಕಂಥ ಒಂದು ರಾಜ್ಯ ಯಾವ್ದಾದ್ರು ಒಂದು ನಗರ ಯಾವ್ದಾದ್ರು ಇದ್ರೆ ಅದು ಬೆಂಗಳೂರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿ. ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದ್ರೆ, ರಾಜ್ಯದ ಯಾವುದೇ ದೇಶದ ಯಾವುದೇ ರಾಜಧಾನಿಗಳಿಗೆ ಹೋಗಿ ಅಲ್ಲಿ ಅತಿಯಾಗಿ ಮಳೆ ಇರುತ್ತೆ, ಇಲ್ಲ ಅತಿಯಾದ ಬಿಸಿಲು ಇರುತ್ತೆ, ಇಲ್ಲ ಅತಿಯಾದಂತಹ ಬೇರೆ ರೀತಿಯಾದಂತಹ ವಾತಾವರಣ ಇರುತ್ತೆ. 3 ಸೀಸನ್, 3 ರೀತಿಯಾದಂತಹ ವಾತಾವರಣನ ಸಮಚಿತ್ತವಾಗಿ ಏಕಕಾಲಕ್ಕೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲದೆ ನಮ್ಮನ್ನು ಬಹಳ ತನ್ನ ಮಡಲಿನ ಮಕ್ಕಳ ರೀತಿ ಪ್ರೀತಿಸುವಂತ ಯಾವ್ದಾನ ಒಂದು ನಗರ ಇದ್ರೆ ಅದು ಬೆಂಗಳೂರು, ಅದು ಕರ್ನಾಟಕ. ನಾವು ಕನ್ನಡಿಗರಿರ್ತಕ್ಕಂಥ ಊರು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಬೆಂಗಳೂರು ಇದೆಯಲ್ಲ, ಇದು ಕೇವಲ ಅನ್ನ ಕೊಡೋ ಊರಲ್ಲ. ಇವತ್ತು ವಿಶ್ವ ನಮ್ಮ ಕಡೆ ನೋಡ್ತಾ ಇದೆ. ಬೆಂಗಳೂರಲ್ಲಿ ಆಗ್ತಾ ಇರ್ತಕ್ಕಂಥ ಟೆಕ್ನಾಲಜಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರಾಷ್ಟ್ರಗಳು ಇವತ್ತು ಬೆಂಗಳೂರನ್ನ ಎದುರು ನೋಡ್ತಾ ಇದೆ. ಅಂತಹ ಪುಟಾಣಿಗಳು ಮುಂದಿನ ಬೆಂಗಳೂರನ್ನ ಸೃಷ್ಟಿ ಮಾಡಬೇಕು. ಇನ್ನು 20 ವರ್ಷಕ್ಕೆ ಯಾವ ರೀತಿಯಾದಂತ ಬೆಂಗಳೂರು, ಈ ರಾಜ್ಯ ಕರ್ನಾಟಕ ಇರಬೇಕು ಅನ್ನೋದ ದಿಕ್ಸೂಚಿ ಕಡೆ ಇವತ್ತು ಏನಾದ್ರು ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ಆ ಮಕ್ಕಳು ನಮ್ಮ ಒಂದು ಕಣ್ಣು ಮುಂದೆ ಕಾಣಿಸ್ತಾ ಇದ್ದಾರೆ. ಅನೇಕ ಕ್ರಿಯೇಟಿವಿಟಿ ಇದೆ. ನಮ್ಮ ಶಾಲೆಯಲ್ಲೂ ಸಹ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ನಾನು ಅನೇಕ ಬಾರಿ ಹೇಳಿದ್ದೀನಿ, ನಮ್ಮ ಕ್ಯಾಪ್ಟನ್ ಒಬ್ಬ ಹುಡುಗ ಇದ್ದಾನೆ, ಅವ್ನು ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ರೋಮಾಂಚನ ಆಗ್ತದೆ, ಸಹ ಅನೇಕ ಸರಿ ಆಶ್ಚರ್ಯ ಆಗ್ತದೆ. ಅಂತಹ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಅಂತಹ ಎಲ್ಲ ವಿದ್ಯಾರ್ಥಿಗಳ ಮಧ್ಯೆ ನಮ್ಮ ಕನ್ನಡತನವನ್ನು ಉಳಿಸಿ ಬೆಳೆಸಬೇಕು ಅನ್ನೋದು ಇದೆಯಲ್ಲ, ಅದು ಸಹ ನಮ್ಮ ಹೆಮ್ಮೆ. ಈ ಮಣ್ಣಿನ ಋಣ ಅದು. ಕನ್ನಡ ಕೇವಲ ಭಾಷೆ ಅಲ್ಲ ನಮಗೆ. ನಾವು ಒಂದು ಶಾಲೆ ನಡೆಸ್ತಾ ಇದ್ರೆ ನಮ್ಗೆ ಇಲ್ಲಿರ್ತಕ್ಕಂಥ ನಮ್ಮ ಶಾಲೆ ಒಳಗಡೆ ಬರ್ತಕ್ಕಂಥ ಎಲ್ಲ ಮಕ್ಕಳು ಸಮಾನರೇ. ಅದು ಯಾವುದೇ ಭಾಷೆ, ಧರ್ಮ, ಬೇರೆ ಯಾವುದೂ ಇಲ್ಲ ನಮ್ಗೆ. ಆದ್ರೆ ನಾವು ಯಾವ ನೆಲದಲ್ಲಿದ್ದೀವಿ, ಯಾವ ರಾಜ್ಯದಲ್ಲಿದ್ದೀವಿ, ಯಾವ ಊರಿನಲ್ಲಿದ್ದೀವಿ, ಯಾವ ನಗರದಲ್ಲಿದ್ದೀವಿ, ಅದ್ರ ಬಗ್ಗೆ ನಮಗೆ ಆದಂತ ಒಂದು ಹೆಮ್ಮೆ ಇರ್ಬೇಕಲ್ಲ. ನಾವು ಯಾರು ನಮ್ಮ ಅಪ್ಪ ಅಮ್ಮನ್ನ ಯಾವ ರೀತಿಯಾದಂತ ಪ್ರೀತಿಸ್ತೀವಿ, ನಮ್ಮ ಸಹೋದರರನ್ನ ಯಾವ ರೀತಿಯಾದಂತ ಪ್ರೀತಿಸ್ತೀವಿ, ಆ ರೀತಿಯಾದಂತ ಒಂದು ಭಾವನೆಯನ್ನ ಇವತ್ತು ಕನ್ನಡದ ಬಗ್ಗೆ ಇಟ್ಕೊಂಡಿರ್ಬೇಕಾಗಿತ್ತು. ಅದೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇಂದು ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಹೋರಾಟಗಾರ್ತಿಯೂ ಆದಂಥ ನನ್ನ ಅಕ್ಕನ ಸಮಾನರಾದಂಥ ಮಮತಾ ಮೇಡಮ್ ರವರೇ, ನಮ್ಮ ಶಾಲೆಯ ಪ್ರಾಂಶುಪಾಲರೇ, ಹಾಗೂ ನನ್ನೆಲ್ಲ ಶಿಕ್ಷಕರಿಂದ, ವಿದ್ಯಾರ್ಥಿನಿಯರೇ, ಮತ್ತೆಲ್ಲ ನೆರೆದಿರ್ತಕ್ಕಂತಹ ಪೋಷಕರೇ, ಬಹುಶಃ ಒಬ್ಬ ಹೋರಾಟಗಾರ್ತಿಗೆ ಯಾವ ರೀತಿಯಾದಂತಹ ಧ್ವನಿ ಇರಬೇಕು ಅಂತ ಇದೆಯೋ ಅದನ್ನ ಬಹಳ ಸ್ಪಷ್ಟವಾಗಿ ತನ್ನ ಧ್ವನಿಯನ್ನು ಬಳಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಮಮತಾ ಅಕ್ಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮೂರಿಗೆ ರಾಗಿ ಕಣಜ ಅಂತ ಕರೀತಾರೆ. ಆ ರಾಗಿಯ ಎಷ್ಟು ಗಟ್ಟಿಯೋ ಅವರ ಧ್ವನಿ ಸಹ ಅಷ್ಟು ಗಟ್ಟಿಯಾದಂತ ಧ್ವನಿ ಇವತ್ತು ಅವರಲ್ಲಿದೆ. ಅದು ಕೇವಲ ಮಾತಿನಿಂದ ಅಷ್ಟೇ ಅಲ್ಲ, ಅವರು ಎಷ್ಟರ ಮಟ್ಟಿಗೆ ತಮ್ಮನ್ನು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಸ್ಕೊಂಡಿದ್ದಾರೆ ಅಂದ್ರೆ, ಒಬ್ಬ ಕನ್ನಡತಿಯಾಗಿ, ವಿಶೇಷವಾಗಿ ನಮ್ಮೂರಿನ ಕನ್ನಡತಿಯಾಗಿ, ಆನೇಕಲ್ಲಿನ ಒಂದು ಸಣ್ಣ ಗ್ರಾಮದಿಂದ ಇವತ್ತು ಜಂತರ್ ಮಂತರ್ ತನಕ ಹೋರಾಟಗಳನ್ನೇ ಹಮ್ಮಿಕೊಂಡು ಅನೇಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಂತು, ಅನೇಕ ಮಹಿಳಾ ಪರ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಂತು, ಸಾಮಾಜಿಕ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು, ಅಲ್ಪಸಂಖ್ಯಾತರು, ದಲಿತರು, ಮಹಿಳೆಯರು, ಹಿಂದುಳಿದ ವರ್ಗ ಯಾರಿಗೆ ಏನಾದ್ರೂ ಒಂದು ಸಣ್ಣ ನೋವಾಗಿದೆ, ಅವ್ರಿಗೆ ಏನಾದ್ರೂ ಸಮಸ್ಯೆ ಆಗಿದೆ ಅಂದ್ರೆ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಯಾರನ್ನಾದ್ರೂ ಒಬ್ಬ ಮಹಿಳೆಯನ್ನ ಸ್ಮರಿಸ್ಕೊಂತಾರೆ ಅಂದ್ರೆ ಆ ಮಹಿಳಾ ಮಣಿ ಮುಂಚೂಣಿಯಲ್ಲಿ ನಿಂತಿರ್ತಾರೆ ಅಂದ್ರೆ ಅದನ್ನ ಮಮತಕ್ಕ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಆ ರೀತಿಯಾದಂತಹ ಒಂದು ಹೋರಾಟಗಳನ್ನ ಕಟ್ಟ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸ್ಕೊಂತ, ಜನರಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ
ಆಂದೋಲನಗಳನ್ನು ಮಾಡುವ ಮುಖಾಂತರ ಇವತ್ತು ಕನ್ನಡದ ಕೆಲಸವನ್ನ ಬಹಳ ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂತಹ ಒಬ್ಬ ಕಟ್ಟಾಳು ಇವತ್ತು ನಮ್ಮೆಲ್ಲರ ಮುಂದೆ ಬಂದು ತನ್ನ ತಂಗಾಳಿಯನ್ನು ಯಾವ ರೀತಿ ಬೀಸಬೇಕು, ಈ ಸಮಾಜ ಯಾವ ಗಾಳಿಯಿಂದ ಒಂದು ಶ್ವಾಸಕೋಶವನ್ನ ಕಳೆದುಕೊಂಡಿದೆ, ಶ್ವಾಸಕೋಶ ಒಂದು ಉಚ್ಚರಣೆಯ ಕೋಶವಾಗಬೇಕಾದ್ರೆ ಯಾವ ರೀತಿಯಾದಂತಹ ಗಾಳಿ ಇವತ್ತು ಮನುಷ್ಯನಿಗೆ ಅವಶ್ಯಕತೆ ಇದೆ ಅನ್ನೋದನ್ನ ಹಾಡಿನ ಮುಖಾಂತರ, ತನ್ನ ಭಾವನೆಗಳ ಮುಖಾಂತರ, ತನ್ನ ಭಾವದ ಮುಖಾಂತರ ಜೋಡಿಸ್ಕೊಟ್ಟಿದಾರಲ್ಲ, ಅದು ಇವತ್ತಿನ ಸಮಾಜಕ್ಕೆ ಬಹಳ ಅವಶ್ಯಕತೆ ಇದೆ. ವಿಶೇಷವಾಗಿ ಕನ್ನಡದ ಬಗ್ಗೆ ನಾನು ಇನ್ನೇನು ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ದೇಶ ಇವತ್ತು ಯಾರ ಕಡೆ ನೋಡ್ತಾ ಇದೆಯಪ್ಪ ಅಂದ್ರೆ, ಇಡೀ ದೇಶಕ್ಕೆ ಇವತ್ತು ಅನ್ನ ಆಗ್ತಾ ಇರ್ತಕ್ಕಂಥ ಯಾವ್ದಾದ್ರು ಒಂದು ರಾಜ್ಯ ಇದ್ರೆ ಅದು ಕರ್ನಾಟಕ, ಕನ್ನಡ ಅಂತೇಳಿ ನಾವು ಬಹಳ ಇದೆ ತಪ್ಪು ಹೇಳ್ಕೋಬಹುದು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಇವತ್ತು ಇಡೀ ದೇಶದಲ್ಲಿ GST ಇರ್ಬೋದು, GDP ಇರ್ಬೋದು, ನಂಬರ್ 1 ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾರು ಅಂದ್ರೆ ಅದು ಕನ್ನಡಿಗರು. ನಾವು ಕಟ್ತಾ ಇರ್ತಕ್ಕಂಥ ಟ್ಯಾಕ್ಸ್, ನಾವು ಬಳಕೆ ಮಾಡ್ತಾ ಇರ್ತಕ್ಕಂತಹ ಪರ್ಚೇಸಿಂಗ್ ಕೆಪಾಸಿಟಿ ಇದೆಯಲ್ಲ, ಅದು ಇಡೀ ದೇಶಕ್ಕೆ ಮಾದರಿಯಾಗಿದೆ. ಇನ್ನು ಅನೇಕ ಕಡೆ ಹೇಳ್ತೀನಿ, ನಾನು ದೇಶದ ಮೂಲೆ ಮೂಲೆಗಳಲ್ಲಿ ಓಡಾಡಿದ್ದೀನಿ. ಬಹುಶಃ 30 ರಾಜ್ಯಗಳಲ್ಲೂ ಸಹ ನಾನು ಪ್ರಯಾಣ ಮಾಡಿದ್ದೀನಿ. ಆದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಾನು ಸ್ವರ್ಗದಲ್ಲಿದ್ದೀನಿ ಅಂತ. ಬೇರೆ ರಾಜ್ಯಗಳಿಗೆ ಹೋಗಿ ಬಂದ ತಕ್ಷಣ ನಾನು ಎಲ್ಲಿಂದ ವಾಪಸ್ ಬಂದೆ, ನಾನು ಸ್ವರ್ಗಕ್ಕೆ ಬಂದೆ ಅಂತ ವಾಪಸ್ ಬಹಳ ಹೆಮ್ಮೆಯಿಂದ ಹೇಳ್ಕೊಂತೀನಿ. ಯಾಕಂದ್ರೆ ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂದ್ರೆ ನಾನು ಸ್ವರ್ಗದಲ್ಲಿ ಇದ್ದೀನಿ ಅಂತ. ನಮ್ಗೆ ಸ್ವರ್ಗದ ಕಲ್ಪನೆಯೇ ಗೊತ್ತಿಲ್ಲ. ಸ್ವರ್ಗ ಹೆಂಗಿದೆ ಏನು ಅಂತ ಯಾರು ಹೋಗಿ ನೋಡ್ಕೊಂಡ್ ಬಂದಾರಲ್ಲ, ಆದ್ರೆ ಅದಕ್ಕೊಂದು ಭಾವನೆ ಹುಟ್ಟಾಕಿದ್ದಾರೆ, ಸ್ವರ್ಗ ಅಂದ್ರೆ ಈ ರೀತಿ ಇರ್ತದೆ ಅಂತ. ಅದನ್ನೇ ನಾನು ಅಕ್ಷರಶಃ ಅನುಭವಿಸ್ತಾ ಇದ್ದೀವಿ. ಅಂದ್ರೆ ನಾವು ಬೆಂಗಳೂರಿನ ವಾಸಿಗಳು, ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು, ಸ್ವರ್ಗಕ್ಕೂ ಮತ್ತು ಬೇರೆ ಇದಕ್ಕೂ ವ್ಯತ್ಯಾಸ ಕಾಣದೇ ಇರ್ತಕ್ಕಂಥ ಒಂದು ರಾಜ್ಯ ಯಾವ್ದಾದ್ರು ಒಂದು ನಗರ ಯಾವ್ದಾದ್ರು ಇದ್ರೆ ಅದು ಬೆಂಗಳೂರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಿ. ಯಾಕಪ್ಪ ಈ ಮಾತು ಹೇಳ್ತೀನಿ ಅಂದ್ರೆ, ರಾಜ್ಯದ ಯಾವುದೇ ದೇಶದ ಯಾವುದೇ ರಾಜಧಾನಿಗಳಿಗೆ ಹೋಗಿ ಅಲ್ಲಿ ಅತಿಯಾಗಿ ಮಳೆ ಇರುತ್ತೆ, ಇಲ್ಲ ಅತಿಯಾದ ಬಿಸಿಲು ಇರುತ್ತೆ, ಇಲ್ಲ ಅತಿಯಾದಂತಹ ಬೇರೆ ರೀತಿಯಾದಂತಹ ವಾತಾವರಣ ಇರುತ್ತೆ. 3 ಸೀಸನ್, 3 ರೀತಿಯಾದಂತಹ ವಾತಾವರಣನ ಸಮಚಿತ್ತವಾಗಿ ಏಕಕಾಲಕ್ಕೆ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲದೆ ನಮ್ಮನ್ನು ಬಹಳ ತನ್ನ ಮಡಲಿನ ಮಕ್ಕಳ ರೀತಿ ಪ್ರೀತಿಸುವಂತ ಯಾವ್ದಾನ ಒಂದು ನಗರ ಇದ್ರೆ ಅದು ಬೆಂಗಳೂರು, ಅದು ಕರ್ನಾಟಕ, ನಾವು ಕನ್ನಡಿಗರಿರ್ತಕ್ಕಂಥ ಊರು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳಕ್ಕೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಬೆಂಗಳೂರು ಇದೆಯಲ್ಲ, ಇದು ಕೇವಲ ಅನ್ನ ಕೂಡ ಊರಲ್ಲ. ಇವತ್ತು ವಿಶ್ವ ನಮ್ ಕಡೆ ನೋಡ್ತಾ ಇದೆ. ಬೆಂಗಳೂರಲ್ಲಿ ಆಗ್ತಾ ಇರ್ತಕ್ಕಂಥ ಟೆಕ್ನಾಲಜಿ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ರಾಷ್ಟ್ರಗಳು ಇವತ್ತು ಬೆಂಗಳೂರನ್ನ ಎದುರು ನೋಡ್ತಾ ಇದೆ. ಅಂತಹ ಪುಟಾಣಿಗಳು ಮುಂದಿನ ಬೆಂಗಳೂರನ್ನ ಸೃಷ್ಟಿ ಮಾಡಬೇಕು. ಇನ್ನು 20 ವರ್ಷಕ್ಕೆ ಯಾವ ರೀತಿಯಾದಂತ ಬೆಂಗಳೂರು, ಈ ರಾಜ್ಯ ಕರ್ನಾಟಕ ಇರಬೇಕು ಅನ್ನೋದ ದಿಕ್ಸೂಚಿ ಕಡೆ ಇವತ್ತು ಏನಾದ್ರು ಯೋಚನೆ ಮಾಡ್ತಾ ಇದೀವಿ ಅಂದ್ರೆ ಆ ಮಕ್ಕಳು ನಮ್ಮ ಒಂದು ಕಣ್ಣು ಮುಂದೆ ಕಾಣಿಸ್ತಾ ಇದ್ದಾರೆ. ಅನೇಕ ಕ್ರಿಯೇಟಿವಿಟಿ ಇದೆ. ನಮ್ಮ ಶಾಲೆಯಲ್ಲೂ ಸಹ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ನಾನು ಅನೇಕ ಬಾರಿ ಹೇಳಿದ್ದೀನಿ, ನಮ್ಮ ಕ್ಯಾಪ್ಟನ್ ಒಬ್ಬ ಹುಡುಗ ಇದ್ದಾನೆ, ಅವ್ನು ಮಾತಾಡ್ತಾ ಇರ್ಬೇಕಾದ್ರೆ ನನಗೆ ರೋಮಾಂಚನ ಆಗ್ತದೆ, ಸಹ ಅನೇಕ ಸರಿ ಆಶ್ಚರ್ಯ ಆಗ್ತದೆ. ಅಂತಹ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಅಂತಹ ಎಲ್ಲ ವಿದ್ಯಾರ್ಥಿಗಳ ಮಧ್ಯೆ ನಮ್ಮ ಕನ್ನಡತನವನ್ನು ಉಳಿಸಿ ಬೆಳೆಸಬೇಕು ಅನ್ನೋದು ಇದೆಯಲ್ಲ, ಅದು ಸಹ ನಮ್ಮ ಹೆಮ್ಮೆ. ಈ ಮಣ್ಣಿನ ಋಣ ಅದು. ಕನ್ನಡ ಕೇವಲ ಭಾಷೆ ಅಲ್ಲ ನಮಗೆ. ನಾವು ಒಂದು ಶಾಲೆ ನಡೆಸ್ತಾ ಇದ್ರೆ ನಮ್ಗೆ ಇಲ್ಲಿರ್ತಕ್ಕಂಥ ನಮ್ಮ ಶಾಲೆ ಒಳಗಡೆ ಬರ್ತಕ್ಕಂಥ ಎಲ್ಲ ಮಕ್ಕಳು ಸಮಾನರೇ. ಅದು ಯಾವುದೇ ಭಾಷೆ, ಧರ್ಮ, ಬೇರೆ ಯಾವುದೂ ಇಲ್ಲ ನಮ್ಗೆ. ಆದ್ರೆ ನಾವು ಯಾವ ನೆಲದಲ್ಲಿದ್ದೀವಿ, ಯಾವ ರಾಜ್ಯದಲ್ಲಿದ್ದೀವಿ, ಯಾವ ಊರಿನಲ್ಲಿದ್ದೀವಿ, ಯಾವ ನಗರದಲ್ಲಿದ್ದೀವಿ, ಅದರ ಬಗ್ಗೆ ನಮಗೆ ಆದಂತ ಒಂದು ಹೆಮ್ಮೆ ಇರ್ಬೇಕಲ್ಲ. ನಾವು ಯಾರು ನಮ್ಮ ಅಪ್ಪ ಅಮ್ಮನ್ನ ಯಾವ ರೀತಿಯಾದಂತ ಪ್ರೀತಿಸ್ತೀವಿ, ನಮ್ಮ ಸಹೋದರರನ್ನ ಯಾವ ರೀತಿಯಾದಂತ ಪ್ರೀತಿಸ್ತೀವಿ, ಆ ರೀತಿಯಾದಂತ ಒಂದು ಭಾವನೆಯನ್ನ ಇವತ್ತು ಕನ್ನಡದ ಬಗ್ಗೆ ಇಟ್ಕೊಂಡಿರ್ಬೇಕಾಗಿತ್ತು. ಅದೇ ನಮ್ಗೆ ಕುವೆಂಪುರವರು ಹೇಳ್ಕೊಟ್ಟಿದ್ರು, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ. ಎಷ್ಟು ಚಂದ ಅಂದ್ರೆ, ಕುವೆಂಪುರವ್ರಿಗೆ ಯಾರೋ ಒಂದ್ಸತಿ ಹೇಳಿದ್ರು, ಇತ್ತೀಚೆಗೆ ನಮ್ಮ ಮೇಡಮ್ ಒಂದು ವಿಡಿಯೋ ಮಾಡಿದ್ರು, ನಾನು ಅದನ್ನ ನೋಡ್ತಾ ಇದ್ದೆ. ನೀವು ಅವ್ರಿಗೆ ಒಂದು ಜಾತಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಅವರ ಬಳಿ ಹೋಗಿ ಯಾರೋ ಕೇಳಿದ್ರಂತೆ, ನೀವು ಈ ಜಾತಿಯ ಅಧ್ಯಕ್ಷ ಆಗ್ಬೇಕು ಅಂತೇಳಿ. ಆ ಸಂದರ್ಭದಲ್ಲಿ ಕುವೆಂಪುರವರು ಒಂದು ವಿಶ್ವದ ಭೂಪಟವನ್ನು ತಂದು ಚೆಲ್ಲಿ ಅದ್ರ ಮುಂದೆ ಹೇಳಿದ್ರಂತೆ, ಇದ್ರಲ್ಲಿ ನಾವು ಎಲ್ಲಿದ್ದೀವಿ ಅಂತ. ಆಗ ದಕ್ಷಿಣ ಭಾರತ, ದಕ್ಷಿಣ ಕರ್ನಾಟಕ, ಮೈಸೂರು, ಒಂದು 4-5 ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಸಮೂಹಕ್ಕೆ ನನ್ನನ್ನು ಜಾತಿಯ ಅಧ್ಯಕ್ಷರನ್ನಾಗಿ ಮಾಡಿ ನನ್ನನ್ನು ನೀವು ಸಣ್ಣವನ್ನು ಮಾಡಕ್ ಕೊಟ್ಟಿದ್ದೀರಲ್ಲಪ್ಪ ಅಂತೇಳಿ ಬಹಳ ನೊಂದ್ಕೊಂಡು ಹೇಳಿದ್ರಂತೆ. ಹೋಗಿದ್ದಂಥವ್ರು ನಾವು ವಿಶ್ವಕ್ಕೆ ನಾಯಕನಾಗಬೇಕಾಗಿದ್ದಂತ ಕುವೆಂಪುರವ್ರನ್ನ ಕೇವಲ ಒಂದು ಜಾತಿಗೆ ಸೀಮಿತ ಮಾಡೋದಿದೆಯಲ್ಲ ನಮ್ಮ ಮೂರ್ಖತನ ಅಂತೇಳಿ
ವಾಪಸ್ ಬಂದ್ರಂತೆ ಕುವೆಂಪುರವರು. ಅಲ್ಲ ಹೋಗಿದ್ದಂತ ಜನ ಆ ರೀತಿಯಾದಂತ ವಿಶ್ವ ಮಾನವ ಕಲ್ಪನೆಯನ್ನು ಹುಟ್ಟಾಕ್ತಂತ ರಾಜ್ಯ ಯಾವ್ದಾದ್ರು ಇದ್ರೆ ಅದು ಕರ್ನಾಟಕ, ಅದು ಕನ್ನಡಿಗರದು. ಮೊದಲನೆಯ ಇವತ್ತೇನು ಡೆಮಾಕ್ರಸಿ ಸಿಸ್ಟಮ್ ಬಗ್ಗೆ ಬಹಳ ಉದ್ದುದ್ದ ಭಾಷಣ ಮಾಡ್ತಾರೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ. ಇವತ್ತು ನಿಮ್ಗೆಲ್ಲ ಗೊತ್ತಿರಲಿ, ಈ ದೇಶದಲ್ಲಿ ಪ್ರಪಂಚದಲ್ಲಿ ಮೊದಲ ಡೆಮಾಕ್ರಸಿ ಸಿಸ್ಟಮ್ ಕ್ರಿಯೇಟ್ ಮಾಡಿದ ಅಣ್ಣ ಬಸವಣ್ಣ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೋಬೇಕು. ಅಲ್ಲಿ ಎಲ್ಲ ವರ್ಗದ ಜನ ಇದ್ರು. ಅಲ್ಲಿ ಚಮ್ಮಾರ, ಕಮ್ಮಾರ, ಕಂಕಣಿಯ ಎಲ್ಲ ರೀತಿಯಾದಂಥ ಜನಗಳಿಗೆ ಎವ್ರಿ ರೆಪ್ರೆಸೆಂಟೇಟಿವ್, ಅದು ಮಹಿಳಾ ಮಣಿಗಳಿರ್ಬೋದು, ದಲಿತರಿರ್ಬೋದು, ಎಲ್ಲ ವರ್ಗಕ್ಕೂ ರೆಪ್ರೆಸೆಂಟೇಟಿವ್ ಕೊಟ್ಟು ಡೆಮಾಕ್ರಸಿ ಸಿಸ್ಟಮ್ ಇದೆ ಈ ಪ್ರಪಂಚಕ್ಕೆ ಯಾರಾದ್ರೂ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದು ಅಣ್ಣ ಬಸವಣ್ಣ ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು. 12ನೇ ಶತಮಾನ ಇರ್ಬೋದು, 13ನೇ ಶತಮಾನ ಇರ್ಬೋದು, ಈ ರಾಜ್ಯದಲ್ಲಿ ಅನೇಕ ಕ್ರಾಂತಿಕಾರಿಗಳು ಬಂದೋದ್ರು. ಕನಕದಾಸರು ಹೇಳ್ತಾರೆ, ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಅಂತ. ದುರಂತ ಏನಂದ್ರೆ ಯಾವ ವರ್ಗ ನಾವು ರೆಪ್ರೆಸೆಂಟೇಟಿವ್ ಮಾಡಿ ಹೇಳಿದ್ರು, ಯಾವ್ದನ್ನ ನೀವು ಅದನ್ನ ಮಾಡ್ಕೋಬೇಡಿ ಅಂತ ಹೇಳಿದ್ರು, ಅವ್ರನ್ನ ಆಯಾ ಜಾತಿಗೆ ಲೀಡರ್ ಮಾಡ್ಬಿಟ್ವಿ ನಾವು. ಇದು ಈ ಸಮಾಜದ ದುರದೃಷ್ಟಕರವಾದಂತಹ ಸಂಗತಿಗಳು. ಅಂತಹ ಒಂದು ರಾಜ್ಯದಲ್ಲಿ ನಮ್ಮ ಬದುಕು ಕಟ್ಕೊಳ್ಳಕ್ಕೂ ಮುಂದಿನ ಜೀವನವನ್ನು ರೂಪಿಸ್ಕೊಳ್ಳಕ್ಕೂ ನಾವೆಲ್ಲ ಒಟ್ಟಿಗೆ ಸೇರಿದೀವಿ ಅಂದ್ರೆ ಇದು ನಿಮ್ಮೆಲ್ಲರ ಒಂದು ಸಂಗಾತಿಯ ಜೀವನ. ತಂಗಾಳಿ ಬೀಸ್ತಿ, ಈ ತಂಗಾಳಿ ಪ್ರೀತಿ ಆಗ್ಲಿ, ಈ ಪ್ರೀತಿ ಸಮೃದ್ಧಿ ಆಗ್ಲಿ, ಸಮೃದ್ಧಿ ಎತ್ತರಕ್ಕೆ ಒಯ್ಯಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಮೇಡಮ್ ಅವರು ಇವತ್ತು ನನಗೆ ಬಂದಿದ್ದು ಎಷ್ಟು ಖುಷಿ ಇದೆ ಅಂದ್ರೆ, ನಾನು ಯಾವ ಸ್ಥಳ ತರದಲ್ಲಿ ಎಲ್ಲಿ ಕಲ್ಲು ಮುಳ್ಳುಗಳಲ್ಲಿ ನನ್ನ ಹೆಜ್ಜೆನ ಇಟ್ಟು ಸೌದು ಬಂದಿದ್ನೋ ಆ ಎಲ್ಲ ಹೆಜ್ಜೆಗಳನ್ನ ಬಹಳ ಹತ್ತಿರದಿಂದ ನೋಡಿ ಅದನ್ನ ವಿಮರ್ಶೆ ಮಾಡಿ ಅಥವಾ ತುಲನಾತ್ಮಕವಾಗಿ ನನಗೆ ಆ ಭಾಷೆಗಳನ್ನ ತಿಳಿಸ್ಕೊಟ್ಟಂಥವ್ರು. ಬಹುಶಃ ಯಾರಾದರೂ ಒಬ್ಬ ವ್ಯಕ್ತಿ ನನ್ನ ಜೀವನವನ್ನು ಅರ್ಥಕೊಂಡು ಇವತ್ತು ವೇದಿಕೆ ಮೇಲೆ ಮಾತಾಡಿದ್ರೆ ನಾನು ಎಲ್ಲಿಂದ ಬಂದಿದ್ದೀನಿ ಅನ್ನೋದನ್ನ ಬಹಳ ಸೂಕ್ಷ್ಮವಾಗಿ ಹೇಳಿದಂಥವ್ರು ಮಮತಾ ಮೇಡಮ್ ರವರು. ಅವರ ಜೀವನ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ. ಅವರ ಹೋರಾಟಗಳು ಮಹಿಳಾ ಪರ ಇರ್ಬೋದು, ಬೇರೆ ಬೇರೆ ವರ್ಗಗಳ ಯಾರಿಗೆ ಧ್ವನಿ ಇಲ್ವೋ ಅಂತಹ ಪರ ಅವರ ಹೋರಾಟಗಳು ಮುಂಚೂಣಿಯಲ್ಲಿ ನಿಲ್ಲಿ ಅವರಿಗೆ ನಮ್ಮ ಸಂಸ್ಥೆ ಪ್ರೀತಿಯಿಂದ ಬಂದಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸೋದಷ್ಟೇ ಇಲ್ಲ, ಸದಾ ನಾವು ಚಿರಋಣಿಯಾಗಿರ್ತೀವಿ. ನಿಮ್ಮಂಥವ್ರ ಮಾರ್ಗದರ್ಶನ ಈ ಯುವ ಪೀಳಿಗೆಗೆ ಬಹಳ ಅವಶ್ಯಕತೆ ಇದೆ. ಸಮಾಜದಲ್ಲಿರ್ತಕ್ಕಂಥ ವಿಷ ಬೀಜಗಳನ್ನ ತೆರವುಗೊಳಿಸೋಕ್ಕೆ ನಮ್ಮಂತಹ ತಂಗಾಳಿ ಬೀಸುವಂತಹ ಪ್ರೀತಿ ಹಂಚುವಂತ ಜನ ಈ ಸಮಾಜದ ಮಧ್ಯೆ ಬಹಳ ಅವಶ್ಯಕತೆ ಇದೆ. ಅದನ್ನ ಮುಂದುವರಿಸಿ ಮೇಡಮ್ ಅಂತ ಹೇಳ್ತಾ ನನ್ನ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.